ಸೀರಿಯಲಲ್ಲಿ ಅವರು ಮನ್ವಂತರ ಸಖತ್ ಕ್ಲಾಶಸ್ ಆಗಿತ್ತು. ಆರ್ಟಿಸ್ಟು ನಿಮ್ಮ ಸಂಪಾದನೆ ನಿಮ್ಮ ಹತ್ರ ಇಟ್ಕೊಳ್ಳಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫಿಲ್ಮಿ ಬೀಟ್ ಕನ್ನಡ. ನಾನು ಚಂದನ. ನಾನಿವತ್ತು ಎಲ್ಲಿದ್ದೀನಿ ಅನ್ನೋ ಕನ್ಫ್ಯೂಷನ್ ನಿಮಗಿದ್ರೆ ಅದಕ್ಕೆ ಕ್ಲಾರಿಟಿ ಕೂಡ ಕೊಟ್ಬಿಡ್ತೀನಿ. ಈಗ ನ್ಯೂ ಇಯರ್ ಬರ್ತಾ ಇದೆ, ಸೊ ಕೇಕ್ ಮೇಲೆ ಸೆಲೆಬ್ರೇಷನ್ಸ್ಗೆ ಸಿಕ್ಕಾಪಟ್ಟೆ ಯಾವ ಥರ ತಿನ್ನಬೇಕು, ಯಾವ ಫ್ಲೇವರ್ ಚೆನ್ನಾಗಿರುತ್ತೆ, ಇದೆಲ್ಲ ಒಂದಷ್ಟು ಕನ್ಫ್ಯೂಷನ್ಸ್ ಇರುತ್ತೆ. ಅದರ ಜೊತೆಯಲ್ಲಿ ಫೇಮಸ್ ಆರ್ಟಿಸ್ಟ್ ಆಗಿರುವಂತಹ ಹೇಮಾ ಬೆಳ್ಳೂರ್ ಮೇಡಮ್ ಅವರ ಮನೆಗೆ ಬರ್ತಾ ಇದ್ದೀವಿ. ಅವರು ಹೋಮ್ ಬೇಕಿಂಗ್ ಹೇಗೆ ಶುರು ಮಾಡಿದ್ರು, ಹಾಗೆ ಈಗಾಗಲೇ ಒಂದು 50ಕ್ಕೂ ಹೆಚ್ಚು ಸೀರಿಯಲ್ಗಳಲ್ಲಿ ಆ್ಯಕ್ಟ್ ಮಾಡಿದ್ದಾರೆ, ಕೆಲವೊಂದು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಆ ಜರ್ನಿ ಹೇಗೆ ಶುರುವಾಯಿತು, ಈಗ ಏನು ಮಾಡ್ತಿದ್ದಾರೆ, ಪ್ರತಿಯೊಂದ್ರ ಬಗ್ಗೆನೂ ಮಾತನಾಡಿಸ್ತಾ ಹೋಗೋಣ. ಸೊ ಬನ್ನಿ. ಓಕೆ, ನಾನು ನಿಮಗೆ ಕೆಳಗೆ ಹೇಳ್ದಂಗೆ ಇವತ್ತು ನಾವು ಹೇಮಾ ಬೆಳ್ಳೂರ್ ಮೇಡಮ್ ಮನೆಗೆ ಬಂದಿದ್ದೀವಿ. ಸೊ ಈಗ ಅವರು ಕೇಕ್ ಹೇಗೆ ಮಾಡೋದು ಜೊತೆಗೆ ನಮಗೆ ಒಂದಷ್ಟು ಅವರ ಸೀರಿಯಲ್ ಎಕ್ಸ್ಪೀರಿಯನ್ಸಸ್ನ ಹಾಗೆ ಸಿನಿಮಾ ಎಕ್ಸ್ಪೀರಿಯನ್ಸ್ನ ಜೊತೆಗೆ ಹೋಮ್ ಬೇಕಿಂಗ್ ಹೇಗೆ ಸ್ಟಾರ್ಟ್ ಆಯಿತು ಅದ್ರ ಎಲ್ಲರ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ ಮೇಡಮ್ ನಮಸ್ತೆ, ಹೇಗಿದ್ದೀರಾ? ನಮಸ್ಕಾರ, ಚೆನ್ನಾಗಿದ್ದೀನಿ. ಇವಾಗ ಹೋಮ್ ಬೇಕಿಂಗ್ ನಮಗೆಲ್ಲ ಹೊಸದು, ಅದರಲ್ಲೂ ಆರ್ಟಿಸ್ಟ್ಗಳು ಮಾಡ್ತಾರೆ ಅಂದರೆ ಅದು ತುಂಬಾ ಹೊಸದು. ಸೊ ಹೇಗೆ ಶುರು ಆಯಿತು ಅನ್ನೋದ್ರ ಜೊತೆಗೆ ಸೊ ಪ್ರಾಸೆಸ್ ಹೇಗಾಗತ್ತೆ ಅನ್ನೋದನ್ನ ಕೂಡ ನೀವು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕು. ಖಂಡಿತ ತಿಳಿಸ್ಕೊಡ್ತೀನಿ. ಎಲ್ರಿಗೂ ನಮಸ್ಕಾರ. ನಾನು ಹೇಮಾ ವಿ ಬೆಳ್ಳೂರ್, ಆರ್ಟಿಸ್ಟ್ ಮತ್ತು ಹೋಮ್ ಬೇಕರ್. ನನ್ನ ಜರ್ನಿ ಶುರು ಆಗಿದ್ದು ಆ್ಯಕ್ಚುಲಿ ಕೋವಿಡ್ ಟೈಮ್ನಲ್ಲಿ. ಕೋವಿಡ್ ಟೈಮ್ನಲ್ಲಿ ಎಲ್ಲರೂ ಏನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ರು. ಸೊ ಹಾಗಾಗಿ ನನಗೆ ಮುಂಚೆಯಿಂದ ಬೇಕಿಂಗ್ ತುಂಬ ಇಷ್ಟ ಆಯಿತು. ಸೊ ಅದನ್ನೇ ಹೇಗೆ ಎಗ್ಲೆಸ್ ಮಾಡೋದು ಅಂತ ಹೇಳಿಬಿಟ್ಟು ಕೋವಿಡ್ ಟೈಮ್ನಲ್ಲಿ ಯೂಟ್ಯೂಬು ಅದು ಇದು ಇಂದೆಲ್ಲ ತಿಳ್ಕೊಂಡು R&D ಮಾಡಿ ಅದ್ರ ಬಗ್ಗೆ ಸೊ ಹಂಗೆ ಸ್ಟಾರ್ಟ್ ಆಗಿದ್ದು ನಂದು ಹೋಮ್ ಬೇಕಿಂಗ್ ಬಿಸ್ನೆಸ್. ಅಂದ್ರೆ ನೀವು ಕೋವಿಡ್ ಟೈಮಲ್ಲಿ ಮನೇಲೆ ಪಾನಿಪುರಿ ಮಾಡೋದು, ಕಾಫಿ ಮಾಡೋದು ಅದೆಲ್ಲ ಸ್ಟಾರ್ಟ್ ಮಾಡಿದ್ರ? ಅದು ಪಾನಿಪುರಿ ಮಾಡಿದ್ದೆ, ಆದ್ರೆ ಕಾಫಿ ಏನು ಮಾಡಿಲ್ಲ, ಜಾಸ್ತಿ ಕೇಕ್ಸೇ ಮಾಡಿದ್ದು. ಸೊ ಮನೇಲಿ ಎಲ್ಲಾರು ಇಷ್ಟಪಟ್ಟು ತಿಂತಾ ಇದ್ರು? ತುಂಬಾನೇ ಇಷ್ಟಪಟ್ಟು ತಿಂತಿದ್ರು. ಯಾಕಂದ್ರೆ ಯೂಶಲಿ ಬೇಕರಿಯಲ್ಲಿ ಎಗ್ ಇರೋ ಕೇಕ್ ಸಿಗತ್ತೆ. ಸೊ ಎಗ್ಲೆಸ್ ಮಾಡಿದಾಗ ಅದು ಸ್ವಲ್ಪ ಬೇರೆ ಟೆಕ್ಸ್ಚರ್ ಇರುತ್ತೆ, ಫ್ಲೇವರು ಇರುತ್ತೆ ಬೇರೆ ತರ. ಸೊ ಮನೇಲಿ ತುಂಬಾ ಇಷ್ಟಪಟ್ರು, ಇದನ್ನೇ ಮಾಡು ಅಂತ ಹೇಳಿದ್ರು ಬಿಸ್ನೆಸ್. ಸೊ ಈಗ ಅದ್ ಬಿಸ್ನೆಸ್ ಅಂತ ಬಂದಾಗ ಯೂಶಲಿ ನಾವು ಮನೇಲಿ ಮನೆಯವ್ರಿಗೋಸ್ಕರ ಸ್ಟಾರ್ಟ್ ಮಾಡ್ತೀವಿ. ನೀವು ಒಂದ್ 4 ಜನಕ್ಕೆ ನಿಮ್ಮ ಕೈ ರುಚಿ ಕೂಡ ತಿನ್ನುವಂತಹ ಪುಣ್ಯ ಬೇರೆ. ಸೊ ಹೇಳಿ, ಅಂದ್ರೆ ಬಿಸ್ನೆಸ್ ಅಂತ ಬಂದಾಗ ಮನೆಯವ್ರು ಹೇಳಿದ್ರು ಅಂತ ಹೇಳಿದ್ರಿ, ಹೇಗೆ ಅದಕ್ಕೆ ಒಂದು ಫೌಂಡೇಶನ್ ಹೇಗೆ ಕ್ರಿಯೇಟ್ ಆಯ್ತು ಅನ್ನೋದು? ಅಂದರೆ ಒಂದೊಂದಾಗಿ ನಾನು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದ ಹಾಗೆ ಫ್ಲೇವರ್ ಕಾಂಬಿನೇಷನ್ಸು ಅದು ಇದು ಎಲ್ಲಾನು ಗೊತ್ತಾಗ್ತಾ ಹೋಗ್ತು. ಅಂದರೆ ತುಂಬ ಜನ, ನಾನು ಯಾವಾಗ ಸ್ಟಾರ್ಟ್ ಮಾಡಿದೆ ಎಗ್ಲೆಸ್ ಬೇಕಿಂಗ್ ಅಂತ ಸ್ಟಾರ್ಟ್ ಮಾಡಿದೆ. ಸೊ ಅವಾಗ ತುಂಬ ಜನ ಎಗ್ಲೆಸ್ ಕೇಕ್ಸ್ ಮಾಡ್ತೀರಾ, ಎಗ್ಲೆಸ್ ಕೇಕ್ಸ್ ಮಾಡ್ತೀರಾ, ನಮಗೂ ಮಾಡಿಕೊಡಿ ಅಂತ ಕೇಳಿದ್ರು. ಪ್ಲಸ್ ಅದರಲ್ಲೂ ನಾನು ವಿತೌಟ್ ಶುಗರ್ ಆ್ಯಂಡ್ ವಿತೌಟ್ ಮೈದಾನು ಕೂಡ ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟಿಂಗ್ ಮಾಡಿದ್ದು ಹಾಗೆ ವೀಟ್ ಆ್ಯಂಡ್ ಜಾಗ್ರಿ ಕೇಕ್ಸ್ ಥರನೇ. ಅದು ಸ್ವಲ್ಪ ಫೇಮಸ್ ಆಗ್ತಾ ಹೋಗ್ತು. ಅದಾದಮೇಲೆ ಬ್ರೌನೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಅದು ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಯಿತು. ಬ್ರೌನೀಸ್ ಅಂತೂ ಹಾಟ್ ಸೆಲ್ಲಿಂಗ್ ಅಂತಲೇ ಹೇಳ್ಬೋದು ನನ್ನ ಇದರಲ್ಲಿ. ಸೊ ಮನೇಲಿ ತುಂಬ ಇಷ್ಟಪಟ್ರಲ್ಲ, ನೀನು ಹಾಗೆ ಮಾಡು, ಸ್ಟಾರ್ಟ್ ಮಾಡು, ಸಣ್ಣದಾಗಿ ಸ್ಟಾರ್ಟ್ ಮಾಡು ಅಂದರು. ಸೊ ಹಾಗೆ ಸ್ಟಾರ್ಟ್ ಮಾಡಿ ಈಗ ಆಲ್ಮೋಸ್ಟ್ 3 years ಮೇಲೆ ಆಯಿತು. ಸೊ ರೆಗ್ಯುಲರ್ ಆಗಿ ಆರ್ಡರ್ಸ್ ಬರುತ್ತೆ. ಹೌದು. ಅಂಡ್ ಆನ್ಲೈನ್ ಕ್ಲಾಸಸ್ ಬೇರೆ ತಗೋತಾ? ಹೌದು, ಇವಾಗ ಆನ್ಲೈನ್ ಒಂದು 2 years ಇಂದ ಆನ್ಲೈನ್ ಕ್ಲಾಸಸ್ ತಗೋತಾ ಇದ್ದೀನಿ. ಆಫ್ಲೈನ್ ಆನ್ಲೈನ್ ಎರಡೂ ತಗೋತೀನಿ. ಬಟ್ ಈಗ ಸದ್ಯಕ್ಕೆ ಆನ್ಲೈನ್ ಕ್ಲಾಸಸ್ ತಗೋತಾ ಇದ್ದೀನಿ. ಅಂದ್ರೆ ಯೂಶಲಿ ಆರ್ಟಿಸ್ಟ್ಗಳಂತ ಬಂದಾಗ ಅಥವಾ ಯಾವ್ದೇ ಬೇಕರ್ಸ್ ಆಗಿರ್ಬೋದು, ಅವ್ರು ಮಾಡೋ ಕೆಲ್ಸನ ಬೇರೆಯವ್ರಿಗೆ ಹೇಳ್ಕೊಡೋದ್ರಲ್ಲಿ ಹಿಂಜರಿ ಅಂತವ್ರು ತುಂಬಾ ಜನನ ನಾವು ನೋಡಿದೀವಿ. ಸೊ ನೀವು ನಿಮ್ ಸ್ಕಿಲ್ ನ ಇನ್ನೊಂದಷ್ಟು ಜನ ಕಲೀಲಿ ಅಂತ ಹೇಳಿ ಆನ್ಲೈನ್ ಕ್ಲಾಸಸ್, ಆಫ್ಲೈನ್ ಕ್ಲಾಸಸ್, ಅದು ಹೇಗೆ ಶುರು ಆಯ್ತು? ಆ ಐಡಿಯಾ ಪಾಪ್ ಆಗಿದೆ ಹೇಗೆ? ಅಂದರೆ ನನಗೆ ತುಂಬ ಇಷ್ಟ ಆಯಿತು. ಫಸ್ಟು ಬೇಕಿಂಗು ನಾನು ಇಷ್ಟಪಟ್ಟು ತಿಂತಾ ಇದ್ದೇನೆ. ಕೇಕ್ಸು ಅಂದರೆ ಚಿಕ್ಕ ವಯಸ್ಸಿಂದನೂ ತುಂಬ ಇಷ್ಟ. ಸೊ ಇದನ್ನು ಹೇಗೆ ನಾನು ಬಿಸ್ನೆಸ್ ಆಗಿ ಹೋಮ್ ಬೇಕಿಂಗ್ ಮನೇಲೇ ಇದ್ಕೊಂಡು ಎಲ್ಲೂ ಹೋಗ್ದಲ್ಲೇ ಆರ್ಡರ್ಸ್ ತಗೊಂಡು ಮನೆಯಿಂದಾನೇ ಹೇಗೆ ಸಂಪಾದನೆ ಮಾಡ್ಬೋದು ಅನ್ನೋದು ನಾನು ಕಲ್ತ್ಕೊಂಡೆ. ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿಕೊಂಡೆ. ಆ ಥರದ್ದೆಲ್ಲ ಮಾರ್ಕೆಟಿಂಗ್ ಆಯಿತು. ಅದಾಗೆ ಆರ್ಗ್ಯಾನಿಕ್ ಆಗಿ ಆಯಿತು. ಯಾವುದು ನಾ ಪೇಡ್ ಗಿಡ್ ಏನೂ ಮಾಡಿಲ್ಲ. ಸೊ ಹಾಗೇನೆ ಎಲ್ಲ ಆಯಿತು. ಇದನ್ನ ಇನ್ನಷ್ಟು ಜನ ನಂತರನೇ ತುಂಬ ಜನ ಇರ್ತಾರೆ ಮನೇಲಿ. ಅಂದರೆ ಏನೋ ಒಂದು ಮಾಡಬೇಕು ಅಂತ ಆಸೆ ಇರುತ್ತೆ ಅವ್ರಿಗೆ.
ಬೇಕಿಂಗ್ ಅಂತಲ್ಲ, ಬೇರೆ ಬೇರೆ ಟೈಲರಿಂಗ್ ಅದು ಇದು ಹ್ಮ್. ಹೇರ್ ಸ್ಟೈಲ್ಸ್ ಎಲ್ಲಾನು ಆಸೆ ಇರುತ್ತೆ. ಸೊ ಇದನ್ನ ನಾನು ಹೇಗೆ ಆ, ಆ, ಕಲಿಸ್ಬೋದು, ಕಡಿಮೆ ಇದರಲ್ಲಿ ಕಲಿಸ್ಬೋದು ಅನ್ನೋದು ಒಂದು ಐಡಿಯಾ ಬಂತು. ಹ್ಮ್. ಹಾಗಾಗಿ ಆನ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಮಾಡಿದೆ. ಓಕೆ, ನಾನಂತೂ ತುಂಬಾ ಕ್ಯೂರಿಯಸ್ ಆಗಿದ್ದೀನಿ ಹೇಗ್ ಮಾಡ್ತೀರಾ ಅಂತ. ಸ್ಟಾರ್ಟ್ ಮಾಡ್ಬಿಡೋಣ ಮ್ಯಾಮ್. ಅದ್ರ Sure. ಜೊತೆಗೆ ನಿಮ್ಮ ಸೀರಿಯಲ್ ಜರ್ನಿ ಕೂಡ ಹೇಗ್ ಸ್ಟಾರ್ಟ್ ಆಯ್ತು ಅಂತಾನು ತಿಳ್ಕೊಳ್ಳೋಣ. ಆ ಕ್ಯೂರಿಯಾಸಿಟಿ ನಂಗೆ ತುಂಬಾ ಜಾಸ್ತಿನೇ ಇದೆ. ಸೊ ಇವತ್ತು ನಾನು ಮಾಡ್ತಾ ಇರೋದು ರಸ್ಮಲೈ ಕೇಕು. ಇವರು ತುಂಬಾ ಹಳೆ ಕಸ್ಟಮರ್, ಯಾವಾಗಲೂ ನನ್ನ ಹತ್ರನೇ ಆರ್ಡರ್ ಮಾಡ್ತಾ ಇರ್ತಾರೆ. ಹ್ಮ್. ಸೊ ಇವತ್ತು ಅವರು ರಸ್ಮಲೈ ಕೇಕ್ ಆರ್ಡರ್ ಮಾಡಿದ್ದಾರೆ, ಓಕೆ ಅದನ್ನ ಮಾಡೋಣ. ಓಕೆ ಮ್ಯಾಮ್. ಮೊದಲನೇದಾಗಿ ಕೇಕ್ ಟಿನ್ನಲ್ಲಿ ನಾನು ಏನು ಬೇಕ್ ಮಾಡಿದ್ದೀನಿ ಅದನ್ನ ಈಗ ಆಲ್ಮೋಸ್ಟ್ ಕೂಲ್ ಆಗಿದೆ. ಸೊ ಇದನ್ನ ನಾನು ಅನ್ಮೋಲ್ಡ್ ಮಾಡ್ತಾ ಇದ್ದೀನಿ. ಈವನ್ ಆಗಿ ಬರ್ಬೇಕಂತ. ಈವನ್ ಆಗಿ ಬರಬೇಕು ಅಂದ್ರೆ ಮೊದಲನೇದು ಒಂದು ಸ್ವಲ್ಪ ಡೋಮ್ ಶೇಪ್ ಆಗಿರುತ್ತೆ. ಹ್ಮ್. ಸೊ ಅದನ್ನ ಕಟ್ ಮಾಡ್ಕೋತಾ ಇದ್ದೀನಿ. ಯೂಶಲ್ ಆಗಿ ಮನೇಲಿ ಮಾಡ್ಕೊಳ್ತೀವಿ ಅನ್ನೋದು ಅಂದ್ರೆ ಹೆಲ್ದಿ ಆಗು ಇರುತ್ತೆ. ನಾವು ಹಾ, ಹೌದು ಕ್ವಾಂಟಿಟಿ ಇದ್ ಮಾಡ್ಬೋದು. ಹೌದು ಹೌದು. ಯೂಶಲ್ ಆಗಿ ಕ್ರಿಸ್ಮಸ್ ನ್ಯೂ ಇಯರ್ ಟೈಮ್ ಆಗಿರೋದ್ರಿಂದ ಹ್ಮ್ ತುಂಬಾ ಜನ ಮನೇಲೆ ಮಾಡ್ಕೊಳ್ಳೋ ಪ್ರಯತ್ನಗಳು ಮಾಡ್ತಾ ಇರ್ತಾರೆ. ಹ್ಮ್ ಏನಾದ್ರು ನಾವು ಸ್ಪೆಷಲ್ ಆಗಿ ನಮ್ ಫ್ಯಾಮಿಲಿಗೆ ಮಾಡ್ಕೊಡೋಣ ಅನ್ನೋ ತರ. ಹ್ಮ್. ಸೊ ಅವ್ರಿಗೆಲ್ಲ ಇದು ಬೆಸ್ಟ್ ಅಂತ ಅನ್ಸುತ್ತೆ. ಹಾ, ಹೌದು ಹೌದು. ಮನೇಲೂ ಮಾಡ್ಕೊಡ್ಬೋದು. ಅಂದ್ರೆ ಮಕ್ಕಳು ಮನೇಲಿ ಈಗ ನಾನು ಮಾಡ್ತಾ ಇರೋದು ವಿತೌಟ್ ಎನಿ ಪ್ರಿಸರ್ವೇಟಿವ್ಸ್ ಆರ್ ಕಲರ್ಸ್. ಯಾಕಂದ್ರೆ ರಸ್ಮಲೈ ಕೇಕ್ ಆದ್ರೂ ನಾನು ಇದಕ್ಕೆ ಯಾವುದೇ ತರ ಕಲರ್ ಹಾಕಿಲ್ಲ ಸ್ಪಾಂಜಿಗೆ. ಬಿಕಾಸ್ ಆದಷ್ಟು ಕಲರ್ಸು ಪ್ರಿಸರ್ವೇಟಿವ್ಸ್ ಇದೆಲ್ಲ ಅವಾಯ್ಡ್ ಮಾಡೋಣ ಅನ್ನೋ ಒಂದು ಉದ್ದೇಶದಿಂದಾನೇ ಮಾಡ್ತಾ ಇರೋದು. ನೈಸ್ ಮ್ಯಾಮ್. ಆಕ್ಚುಲಿ ತುಂಬಾ ಪ್ರಿಸರ್ವೇಟಿವ್ಸ್ ಜಂಕೆ ಹೊರಗಡೆಯಿಂದ ನಮ್ಮ ಹಾ, ಬಾಡಿ ಹೌದು, ಹೌದು, ಕೆಮಿಕಲ್ಸ್ ಹೌದು. ಜಾಸ್ತಿ ಹೌದು ಹೋಗ್ತದೆ. ಹೌದು. ಸೊ ಹಾಗಾಗಿ ಆ ತರ ಮಾಡ್ತಾ ಇದ್ದೀನಿ. ಇದು ಕೂಡ ನೀವು ಮನೇಲೆ ಮಾಡೋ ಕ್ರೀಮಾ? ಆ ಕ್ರೀಮು ಮನೇಲಿ ಬೀಟ್ ಮಾಡೋದು. ಇದು ರೆಡಿ ಸಿಗತ್ತೆ, ಫ್ರೋಸನ್ ಸಿಗತ್ತೆ. ಹ್ಮ್. ಅದನ್ನ ಮನೇಲಿ ಅದನ್ನ ಕರಗಿಸ್ಬಿಟ್ಟು ಬೀಟ್ ಮಾಡೋದು. ಓಕೆ. ಇವಾಗ ನಾನು ರಸ್ಮಲೈ ಹಾಲು ಇರುತ್ತಲ್ಲ ಹಾ. ಅದನ್ನ ಇದಕ್ಕೆ ಹಾಕೋತಾ ಇದ್ದೀನಿ, ಸೋಕಿಂಗ್ ಹಾಕೋತಾ ಇದ್ದೀನಿ. ಓಕೆ. ಸೊ ಸೋಕಿಂಗ್ ಮಾಡ್ಕೊಂಡ್ರೆ ಅದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಹ್ಮ್. Okay, ಇದರ ಜೊತೆಗೆ ಮ್ಯಾಮ್ ನೀವು ತುಂಬಾ ಚಿಕ್ಕ ವಯಸ್ಸಲ್ಲೇ ಇಂಡಸ್ಟ್ರಿಗೆ ಬಂದ್ರಿ ಅನ್ನೋದು, ಅಂದ್ರೆ ನಿಮ್ಗೆ ತುಂಬಾ ಆಸಕ್ತಿ ಇತ್ತು ಇಂಡಸ್ಟ್ರಿಗೆ ಬರ್ಬೇಕು ಅನ್ನೋದು ಕೂಡ ಈ ಹಿಂದೆ ಕೇಳಿದ್ದೆ ನಾನು. ಸೊ ಹೇಳಿ, ಆ ಜರ್ನಿ ಹೇಗ್ ಸ್ಟಾರ್ಟ್ ಆಯ್ತು ಅನ್ನೋದು. ಆಕ್ಚುಲಿ ನಾನು ಡಿಪ್ಲೊಮಾ ಮಾಡ್ತಾ ಇದ್ದೆ. ಹ್ಮ್. ಡಿಪ್ಲೊಮಾ ಇನ್ ಏರ್ಲೈನ್ಸ್ ಟ್ರಾವೆಲ್ ಅಂಡ್ ಟೂರಿಸಂ ಮಾಡ್ತಾ ಇದ್ದೆ. ಹ್ಮ್. ಅದಕ್ಕಿಂತ ಮುಂಚೆನೆ ನಾನು SSLC ಇದ್ದಾಗ ನಾನೊಂದು ಆ್ಯಡ್ ಮಾಡಬೇಕಾಗಿತ್ತು. ಹ್ಮ್. ನಾನು ಹುಟ್ಟಿದ ಮೈಸೂರಾದರೂ ಅಪ್ಪ ಅಮ್ಮ ಪೂನಾದಲ್ಲಿದ್ದು, ಅಪ್ಪಂಗೆ ಪೂನಾ ಇಂಜಿನಿಯರ್ ಆಗಿದ್ರು. ಸೊ ಪೂನಾದಲ್ಲೇ ನಾನು ಆಲ್ಮೋಸ್ಟ್ 14 ಇಯರ್ಸ್ ಅಲ್ಲೇ ಇದ್ದಿದ್ದು. ಹ್ಮ್. 14 ಇಯರ್ಸ್ ಆದಮೇಲೆ ಇಲ್ಲಿಗೆ ಬಂದಿದ್ದು. ಅವಾಗ ಅವಾಗಿಂದಾನೇ ಚಿಕ್ಕ ವಯಸ್ಸಿಂದಾನೂ ನನಗೆ ತುಂಬ ಡಾನ್ಸು, ಹ್ಮ್. ಡ್ರಾಮಾ ಮತ್ತು ಎಲ್ಲ ಸ್ಕೂಲ್ ಕಾಂಪಿಟೇಷನಲ್ಲೂ ನಾನೇ ಪಾರ್ಟಿಸಿಪೇಟ್ ಮಾಡ್ತಾ ಹ್ಮ್. ಇದ್ದೆ. ಸುಮಾರು ಪಿಕ್ಸ್ ಎಲ್ಲ ಇದೆ ಅದರದ್ದು. ಹಾಗಾಗಿ ನನಗೆ ಇದ್ರಲ್ಲಿ ಮೊದಲಿಂದಾನೂ ಆಸಕ್ತಿ. ಹ್ಮ್. ಅದು ಹೇಗೆ ಬಂತು ಅಂತ ಗೊತ್ತಿಲ್ಲ, ಯಾಕಂದರೆ ನಮ್ಮ ಮನೆ ಕಡೆ ಯಾರೂ ಇಲ್ಲ, ಹ್ಮ್. ಎಲ್ಲರೂ ಬರೀ ಇಂಜಿನಿಯರ್ಸ್, ಡಾಕ್ಟರ್ಸ್ ಆ ಥರ. ನಮ್ಮ ಅಪ್ಪ ಕೂಡ ಇಂಜಿನಿಯರ್. ಹಾ. ಸೊ ಹಾಗಾಗಿ ಅದು ಏನೋ ಕಲೆನಲ್ಲಿ ತುಂಬ ಆಸಕ್ತಿ ಆಯಿತು. ಸೊ ಈ ಫೀಲ್ಡಿಗೆ ಬಂದೆ. ಹ್ಮ್. ಡಿಪ್ಲೊಮಾ ಮಾಡ್ತಾ ಇರಬೇಕಾದ್ರೆ ನಮ್ಮ ಅಪ್ಪನ ಕಸಿನ್ ಒಬ್ಬರು, ಹ್ಮ್. ಅವ್ರಿಗೆ ಒಬ್ರು ದೊಡ್ಡ ಡೈರೆಕ್ಟರ್ ಪರಿಚಯ ಇದ್ರು. ಹ್ಮ್. ಅವ್ರ ಹತ್ರ ಫೋಟೋಸ್ ಎಲ್ಲ ಸೆಂಡ್ ಮಾಡು ನೀನು ಹ್ಮ್. ಅಂತ ಹೇಳಿದ್ರು. ಸೊ ಸೆಂಡ್ ಮಾಡಿದೆ, ಅವ್ರ ಹತ್ರ ಒಂದು ಚಿಕ್ಕ ಪಾತ್ರ ಮಾಡಿದೆ. ಹ್ಮ್. ಹಾಗೆ ಕಾಂಟ್ಯಾಕ್ಟ್ಸ್ ಬೆಳೀತಾ ಹೋಯಿತು. ಕನ್ನಡ ಸೀರಿಯಲ್? ಕನ್ನಡ ಸೀರಿಯಲ್. ಹಾ. ಅಲ್ಲಿ ಮಾಡಿದ್ದು ಆ್ಯಡ್, ಹಿಂದಿ ಆ್ಯಡ್ಗೆ ಮಾಡಿದ್ದು. ಹ್ಮ್. ಬಟ್ ಆಮೇಲೆ ಇಲ್ಲಿ ಬಂದು ಫುಲ್ ಕನ್ನಡ. ಇಲ್ಲಿಗೆ ಬಂದ್ಬಿಟ್ಟಿದ್ವಿ ಅಷ್ಟೊತ್ತಿಗೆ. ಏಜ್ ಏನಿತ್ತು ಮ್ಯಾಮ್? ಐ ಥಿಂಕ್ 17 ಹಂಗಿತ್ತು. ಹಾ. ನಾನು. ಸೊ ಚಿಕ್ಕ ವಯಸ್ಸಿಗೆ ಹಾ. ಬಂದಿದ್ದೀರಾ ಅಂತ. ಸೊ 17 ಇಯರ್ಸ್ ಇಂದ ಇಲ್ಲಿವರೆಗೂ ನೀವು ಆ ಆರ್ಟ್ ನ ಕ್ಯಾರಿ ಮಾಡ್ತಾನೆ ಇದ್ದೀರಾ. ಹೌದು. ಅಂಡ್ ಆಲ್ಸೋ ನೀವ್ ಮನೆಗೆ ಯಾರು ಬಂದ್ರು ಡಾನ್ಸ್ ಮಾಡಿ ನೋಡ್ಸ್ತಿದ್ರಂತೆ. ಹೌದು. ಅಂದ್ರೆ ನಾನು ಅವಾಗ ಇನ್ನು 4th ಸ್ಟ್ಯಾಂಡರ್ಡ್ ಏನೋ. ಹ್ಮ್. ಅಲ್ಲಿ ಪೂನಾದಲ್ಲಿ ಸ್ವಲ್ಪ ಹಿಂದಿ ಜಾಸ್ತಿ, ಹಿಂದಿ ಮರಾಠಿ ಅದೆಲ್ಲ ಜಾಸ್ತಿ. ಹ್ಮ್. ಸೊ ಆ ಮರಾಠಿ ಸಾಂಗ್ಸು, ಹಿಂದಿ ಸಾಂಗ್ಸು ಎಲ್ಲಾನು ಹಾಕಿ ಅಂದ್ರೆ ನಾನೇ ಹೇಳುವೆ 4th ಸ್ಟ್ಯಾಂಡರ್ಡ್. ನಮ್ಮ ಅಜ್ಜಿತ್ ಇಲ್ಲಿಂದ ಬರೋರು, ಅಜ್ಜಿ ತಾತ ಬೆಂಗಳೂರಲ್ಲ. ಸೊ ಅಜ್ಜಿ ತಾತ, ನಮ್ಮ ಕಸಿನ್ಸು ಅವರೆಲ್ಲ ಬಂದರೆ ಅಲ್ಲಿ ಅಜ್ಜಿ ನಾನು ಇದನ್ನ ಡ್ಯಾನ್ಸ್ ಮಾಡಿ ತೋರಿಸ್ತೀನಿ ನಿನಗೆ, ನೋಡಿ ಡ್ಯಾನ್ಸ್ ಮಾಡಿ ತೋರಿಸ್ತೀನಿ ನಿನಗೆ ಅಂತೆಲ್ಲ ಹೇಳ್ಬಿಟ್ಟು ಆ ಥರ ಫುಲ್ ಎಷ್ಟು ಚೆನ್ನಾಗಿ ಮಾಡ್ತಾಳೆ ಅಂತೆಲ್ಲ ಅವರು ಏನು ಮಾಡ್ತಿತ್ತೋ ನನಗೆ ಗೊತ್ತಿಲ್ಲ. ಬಟ್ ಸಮ್ಹೌ ಈ ಫೀಲ್ಡಲ್ಲಿ ತುಂಬ ಹಾಗೆ ಆಸಕ್ತಿ ಬೆಳೀತಾ ಹೋಯ್ತು. ಮೊದಲನೇ ಸೀರಿಯಲ್ಲು ಅದ್ರಲ್ಲಿ ಸಣ್ಣ ಪಾತ್ರ ಮಾಡಿದ್ದೆ. ಹ್ಮ್. ಬಟ್ ಹಾಗೆ ಒಂದು ಸಣ್ಣ ಸಣ್ಣ ಈ ತಂಗಿ
ಮತ್ತೆ ಫ್ರೆಂಡು ಆ ಹ್ಮ್. ಥರ ಇಂದ ಸ್ಟಾರ್ಟ್ ಆಗಿದ್ದು. ಹ್ಮ್. ಆಮೇಲೆ ಸ್ವಲ್ಪ ಆ, ಮಾಡ್ತಾ 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 ಆ್ಯಕ್ಟಿಂಗ್ನಲ್ಲಿ ಎಕ್ಸ್ಪೀರಿಯನ್ಸ್ ಆಗ್ತಾ 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 ಹ್ಮ್. ಒಳ್ಳೊಳ್ಳೆ ಸೀರಿಯಲ್ಸ್ ಎಲ್ಲ ಆಫರ್ಸ್ ಎಲ್ಲ ಬಂತು. ಟೈಟಲ್ ಕಾರ್ಡ್ ಅಲ್ಲಿ ಹಾ, launch ಟೈಟಲ್ ಆಗಿದ್ದು. ಕಾರ್ಡು ಅಂಬಿಕಾ ಅಂತ ಒಂದು ಸೀರಿಯಲಲ್ಲಿ ಟೈಟಲ್ ಕಾರ್ಡಿಂದ ಶುರು ಆಯಿತು ಜರ್ನಿ. ಹ್ಮ್. ಅವಾಗಿಂದ ಇವಾಗಿನ ತನಕ ಮೊನ್ನೆನೂ ಒಂದು ಸೀರಿಯಲ್ ಮಾಡಿದೆ, ಬಟ್ ಬಿಕಾಸ್ ಆಫ್ ಸ್ವಲ್ಪ ಹೆಲ್ತ್ ಇಶ್ಯೂಸಿಂದ ಬ್ಯಾಕ್ಔಟ್ ಆಗ್ಬೇಕಾಗ್ತದೆ. ಸ್ನೇಹದ ಹಾ, ಕಣ್ಣಲ್ಲಿ ಹೌದು ಸುಮನ್ ಸರ್ ಜೊತೆ ಹೌದು ಅಂದ್ರೆ ಹೌದು ಒಂದ್ ದೊಡ್ಡ ಸೂಪರ್ ಸ್ಟಾರ್ ಅಂತಾನೆ ಹೇಳ್ಬೋದು. ಹೌದು. ಅವ್ರು ಬೇರೆ ಭಾಷೆಗಳಲ್ಲೆಲ್ಲ ಅವ್ರದ್ದೇ ಆದಂತಹ ಒಂದು ಹೆಸರು ಮಾಡಿದ್ದಾರೆ. ಹೌದು ಸೊ ಹೌದು ಅವರ ಜೊತೆ ಒಡನಾಟ ಹೇಗಿತ್ತು ಮೇಡಮ್? ಅಂದ್ರೆ ಸ್ವಲ್ಪ ಟೈಮ್ ಅಲ್ಲೇ ಇದ್ರು, ಹೌದು ಬಟ್ ಹೌದು ಸ್ಟಿಲ್ ಅದು ಒಂದ್ ಚಂದು ಅವರಿದ್ದಾರೆ, ಹಾಗೆ ಹೌದು ನಿಮ್ಮ ಹೌದು ಚರಣದಾಸಿ ಸೀರಿಯಲ್ ಹೀರೋಯಿನ್. ಹೌದು. ಹೇಳಿ ಮೇಡಮ್ ಆ ಜರ್ನಿ ಬಗ್ಗೆ. ಅದು ಸುಮನ್ ಸರ್ ಬಗ್ಗೆ ಹೇಳಬೇಕು ಅಂದರೆ ಈಸ್ ಲೈಕ್ ನಿಜವಾಗ್ಲೂ ಲೆಜೆಂಡ್ ಅಂತಾನೆ ಹೇಳಬೇಕು. ಹ್ಮ್. ಈಸ್ ಸೋ ಡೌನ್ ಟು ಅರ್ತ್, ಅಂದರೆ ತುಂಬ ಪ್ರೊಫೆಷ್ನಲ್ಲು. ಹ್ಮ್. ಆ್ಯಂಡ್ ನಮ್ಮ ಆರ್ಟಿಸ್ಟಿಗೆ ಏನಾದ್ರು ಬೇಕಾ ಅಂದರೆ ಒಂಥರ ಬೇರೆ ಥರ ಇದ್ರೆ ವಾಟ್ ಹ್ಯಾಪನ್ ಏನಾಯಿತು ಅಂದರೆ ಹ್ಮ್. ತುಂಬ ವಿಚಾರಿಸ್ಕೊಳ್ಳೋದು. ನಾನು ಆ ಟೈಮಲ್ಲಿ ನನಗೆ ತುಂಬ ಬ್ಯಾಕ್ ಪೇನು ಇತ್ತು. ಹ್ಮ್. ಪಾಪ ಅವರು ಏನಾಯಿತು ಅಂತೆಲ್ಲ ಕೇಳಿ ಅವ್ರದ್ದು ಕಾಂಟ್ಯಾಕ್ಟ್ ಕೊಟ್ಟು ಹ್ಮ್. ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಂತೆಲ್ಲ. ಹಿ ಈಸ್ ವೆರಿ ಆ ಥರ ಹ್ಮ್. ಏನು ಹೇಳ್ತಾರೆ ಅದಕ್ಕೆ, ವೆರಿ ಡೌನ್ ಟು ತುಂಬ ಹ್ಮ್. ಒಳ್ಳೆ ವ್ಯಕ್ತಿ ಅಂತ ಹೇಳ್ಬೋದು. ಓಕೆ, ಇನ್ನ ಮೊದಲನೇ ಸೀರಿಯಲ್ ಅಲ್ಲಿ ದರ್ಶನ್ ಸರ್ ಕೂಡ ನಿಮ್ ಜೊತೆ ಆಕ್ಟ್ ಮಾಡಿದ್ದಾರೆ ಅಂತ ಕೇಳ್ಪಟ್ಟೆ ನಾನು. ಹೌದು ಹೌದು ಸೊ ಹೇಗೆ ಅಂದ್ರೆ ಇನಿಷಿಯಲ್ ಡೇಸ್ ಅಲ್ಲಿ ಒಂದ್ ಟೈಟಲ್ ಕಾರ್ಡ್ ಹೀರೋಯಿನ್ ಅಂದ್ರೆ ಅದು ಒಂಥರ ಎಲ್ಲ ಆರ್ಟಿಸ್ಟ್ ಗಳ ಡ್ರೀಮ್ ಅಂತ ಹೇಳ್ಬೋದು. ಹಾ ಹಾ ಹೌದು. ಅದು ನನಗೆ ಸಿಕ್ಕಿದಂಗೆ ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಸಿಗತ್ತೆ ಅಂತ. ಹ್ಮ್. ಆ, ಹೀಗೆ ಆಡಿಷನ್ ಇದೆ ಬನ್ನಿ ಅಂತ ಹೇಳಿದ್ರು. ನಾನು ಅದಕ್ಕಿಂತ ಮುಂಚೆ ಒಂದು ಸೀರಿಯಲ್ ಬರ್ತಾ ಇತ್ತು ಅವ್ರದ್ದೇನೆ ಹ್ಮ್. ಆ ಚಾನಲಲ್ಲಿ. ಇವಾಗ ನಾನು ರಸ್ಮಲೈ ಹಾಕ್ತೆ, ಇದಕ್ಕೆ ನಟ್ಸ್ ತೊಗೊಂಬರ್ತೀನಿ. ಇದಕ್ಕೆ ಹ್ಮ್. ಸಿಕ್ಕಾಪಟ್ಟೆ ನಟ್ಸ್ ಬರುತ್ತೆ. ರಸ್ಮಲೈ ಕೇಕ್ ಆಗಿರೋದ್ರಿಂದ ತುಂಬ ಫ್ಲೇವರ್ಫುಲ್. ಹೌದು. ಅಂಡ್ ಇದು ಹೋಮ್ ಮೇಡ್ ಅಂತ ಕ್ಲೀನ್ ಆಗಿ ಗೊತ್ತಾಗತ್ತೆ ನೋಡಿ. ಯೂಶಲ್ ಆಗಿ ನಾವು ಹೊರಗಡೆ ರಸ್ಮಲೈ ತಗೋತೀವಿ ಅಂದ್ರೆ ಯೆಲ್ಲೋ ಇಶ್ ಅಲ್ಲಿ ಇರುತ್ತೆ. ಹೌದು 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 ಹೌದು. ಸೊ ಅದಕ್ಕೆಲ್ಲ ಕಲರ್ಸ್ ಹಾಕ್ತಾರೆ ಅನ್ನೋದಾ ಮ್ಯಾಮ್? ಹಾ ಹಾ ಹೌದು, ಅದಕ್ಕೆಲ್ಲ Okay. ಕಲರ್ಸ್ ಹಾಕ್ತಾರೆ. ಸೊ ಎಷ್ಟೆಲ್ಲ ಇದೆ ಅನ್ನೋದು ಹಾ ಬೇಕರ್ಸಿಗೆ ಮಾತ್ರ ಗೊತ್ತಿರತ್ತೆ. ನಾವು ಕಲರ್ ಚೆನ್ನಾಗಿದೆ ಅಂತ ತಿನ್ಕೊಂಡಿದ್ದು ಇದೆ. ಹೌದು 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 ಸಾಕಷ್ಟು ಜನ ಹಂಗೆ ತಿನ್ನೋದು ಕೂಡ. ನೋಡಕ್ ತುಂಬಾ ಚೆನ್ನಾಗಿದೆ, ಹೆಲ್ದಿ, ಹಾ. ಅದೆಲ್ಲ ಪಕ್ಕಕ್ಕಿಟ್ರು ಹೌದು ಕಲರ್ಫುಲ್ ಆಗಿದೆಯಲ್ಲ ಟ್ರೈ ಮಾಡೋಣ ಅಂತ ತಿನ್ನೋರ ಜನಸಂಖ್ಯೆ ಕೂಡ ಜಾಸ್ತಿ ಜಾಸ್ತಿ ಇದೆ. ಇದೆ. ಎಕ್ಸಾಕ್ಟ್ಲಿ. ಅಂಡ್ ನಿಮ್ಮ ಸೀರಿಯಲ್ ಜರ್ನಿ, ಮೊದಲನೇ ಸೀರಿಯಲ್ ಟೈಟಲ್ ಹೀರೋಯಿನ್ ಹಾ ಆಗಿ ಹಾ ಈಗ 30+ ಸೀರಿಯಲ್ಸ್ ಮಾಡಿದೀರಾ ಆಲ್ರೆಡಿ. ಆಲ್ಮೋಸ್ಟ್ 50+ ಆಗಿದೆ. 50+ ಆಗೋಯ್ತು. ಹ್ಮ್. ನೈಸ್. ಬೇರೆ ಭಾಷೆಯಲ್ಲಿ ಟ್ರೈ ಮಾಡಕ್ ಹೋಗ್ಲಿಲ್ವಾ ma'am? ಇಲ್ಲ, ಮಾಡಿದ್ದೆ, ತೆಲುಗು ಮಾಡಿದ್ದೆ. 2006 and 7 ಅಲ್ಲಿ ತೆಲುಗು 2-3 ಸೀರಿಯಲ್ ಮಾಡಿದೆ ಅಲ್ಲಿ. ಹ್ಮ್. ಅವಾಗ ಇನ್ನ ವಿಜೇತ ಅಂದರೆ ನನ್ನ ಮಗಳು ಹುಟ್ಟಿರ್ಲಿಲ್ಲ. ಹ್ಮ್. ಸೊ ಅಲ್ಲಿ ಮದುವೆ ಆಗಿತ್ತು. ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತ ಹೋಗಿ ಮಾಡಿ ಬಂದೆ. ಆಲ್ಮೋಸ್ಟ್ 1 ವರ್ಷ ಅಲ್ಲಿ ಕೆಲಸ ಮಾಡಿದೆ ತೆಲುಗು ಇಂಡಸ್ಟ್ರಿನಲ್ಲಿ. Okay. ಆಮೇಲೆ ಪ್ರೆಗ್ನೆಂಟ್ ಆದೆ. ಸೊ ಅವಾಗಿಂದ ಇಲ್ಲ, ಫ್ಯಾಮಿಲಿ ಟೈಮ್ ಇಂಪಾರ್ಟೆಂಟ್ ಅಲ್ಲ. ಹೌದು. ಸೊ ಹಾಗಾಗಿ ಬಿಟ್ಬಿಟ್ಟೆ ನಾನು. ಓಕೆ, ನಾನು ನಿಮ್ಮ ಅಂಬಿಕಾ ಸೀರಿಯಲ್ ಕೂಡ ಸಾಕಷ್ಟು ಜನ, ನಾನು ಈ ಹಿಂದೆ ನೀವು ಕೊಟ್ಟಂತಹ ಇಂಟರ್ವ್ಯೂಸ್ ಅಲ್ಲಿ ನೋಡ್ತಾ ಇದ್ದೆ, ಕಮೆಂಟ್ಸ್ ಅಲ್ಲಿ ತುಂಬಾ ಸೀರಿಯಲ್ಗಳನ್ನ ನೆನ್ಪಿಟ್ಕೊಂಡು ಅದ್ರ ಜೊತೆಗೆ ನಿಮ್ಮ ಪಾತ್ರದ ಹೆಸರನ್ನ ಕೂಡ ನೆನ್ಪಿಟ್ಕೊಂಡು ಕಮೆಂಟ್ ಮಾಡ್ತಾ ಇರ್ತಾರೆ ಜನ. ಹೌದು 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 ಅಂದ್ರೆ ಅದು ರೆಕಗ್ನೈಸೇಷನ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗತ್ತೆ ಆರ್ಟಿಸ್ಟ್ ಲೈಫ್ ಅಲ್ಲಿ ಅಂತ? ತುಂಬಾನೇ ಇಂಪಾರ್ಟೆಂಟ್. ಅಂದರೆ ಒಂದು ಆರ್ಟಿಸ್ಟಿಗೆ ಒಬ್ಬರು ರೆಕಗ್ನೈಸ್ ಮಾಡ್ತಾ ಇದ್ದೀರಾ, ನೀವು ಇದರಲ್ಲಿ ಮಾಡ್ತಾ ಇದ್ದೀರಾ ಅನ್ನೋದೇನೆ ಒಂದು ದೊಡ್ಡ ಅವಾರ್ಡ್ ಸಿಕ್ಕಂಗೆ ಅವ್ರಿಗೆ. ಯಾಕಂದರೆ ಬೇರೆ ಏನು ಅವ್ರು ಹೇಗಿರ್ತಾರೆ, ಅವ್ರು ಎಷ್ಟು ಸಂಪಾದನೆ ಮಾಡ್ತಾರೆ, ಅದೆಲ್ಲ ಬೇರೆ. ಹ್ಮ್. ಆದರೆ ಈ ಒಂದು ರೆಕಗ್ನೇಷನ್ ಇದೆಯಲ್ಲ, ಈ ಹೌದು. ಒಂದು ಜನ ನಿಮ್ಮನ್ನ ಕರೆದು ನೀವು ಇದ್ರಲ್ಲಿ ಮಾಡಿದ್ದೀರಾ ಅಲ್ವಾ, ನೀವು ಈ ಹ್ಮ್. ಪಾತ್ರ ಮಾಡಿದ್ದೀರಲ್ವಾ, ನಮ್ಗೆ ತುಂಬ ಇಷ್ಟ ಆಯಿತು, ಅದು ದ್ಯಾಟ್ ಈಸ್ ನನ್ಗೆ ಅನ್ಸೋದು ದೊಡ್ಡ ಅವಾರ್ಡ್ ಅಂತ ಅನ್ಸುತ್ತೆ ನನಗೆ. ಯಾಕಂದ್ರೆ ಅದ್ರ ಮುಂದೆ ಹ್ಮ್. ಬೇರೆ ಏನೂ ಇಲ್ಲ. ಅದೇ ನಾವು ಆರ್ಟಿಸ್ಟ್ ಆಗೋದು ಅದಕ್ಕೋಸ್ಕರನೇ, ಆ ಜನ ನಮ್ಮನ್ನ ಪ್ರೀತಿಸ್ಲಿ, ರೆಕಗ್ನೈಸ್ ಮಾಡಲಿ ಅಂತ ಅನ್ಸುತ್ತೆ ನನಗೆ. ಇನ್ನು ವಿಷ್ಣುವರ್ಧನ್ ಸರ್ ಅವ್ರ ಜೊತೆ ಹೌದು ಮಾಡಿದೀರಾ ಹೌದು ತಂಗಿ ಪಾತ್ರ. ಸೊ ಅಂದ್ರೆ ಎಲ್ಲ ಲೆಜೆಂಡ್ಸ್ ಜೊತೆ ಮಾಡ್ತೀವಿ ಅಂದಾಗ ಅದ್ರಲ್ಲೂ ವಿಷ್ಣು ಸರ್ ಆಗ ತುಂಬಾ ಹೆಸರು ಹೌದು, ಮಾಡಿದಂತ ಹೌದು, ನಟ. ಹೌದು. ಇವತ್ತಿಗೂ ಅವ್ರಿಗೆ ಅದೇ ಫ್ಯಾನ್ ಬೇಸ್ ಇದೆ. ಹೌದು. ಸೊ ಹೇಳಿ, ಅವ್ರ ಜೊತೆ ಒಡನಾಟ ಹೇಗಿತ್ತು ಆ ಸಿನಿಮಾ ಮಾಡ್ಬೇಕಾದ್ರೆ? ಸಿನಿಮಾ ಮಾಡಬೇಕಾದ್ರೆ ಅದೇ ಹೇಳ್ದಾಗೆ ಫಸ್ಟ್ ಸಿನಿಮಾ ಅದು ಹ್ಮ್. ನಂದು.
ಆ್ಯಂಡ್ ತುಂಬ ಭಯ ಭಯ ಆಗ್ತಿತ್ತು. ಯಾರು ಏನು ಹೇಳ್ತಾರೋ ಏನೋ, ಯಾರು ಏನು ಬೈತಾರೋ, ನಾನು ಹೆಂಗೆ ಆ್ಯಕ್ಟ್ ಮಾಡ್ತೀನೋ, ಆ್ಯಕ್ಟ್ ಮಾಡಿದಾಗ ಅವ್ರಿಗೆ ಇಷ್ಟ ಆಗುತ್ತೋ ಇಲ್ವೋ, ಅದೆಲ್ಲ ಒಂಥರ ಇತ್ತು ತಲೆಯಲ್ಲಿ. ಬಟ್ ಅವ್ರು ತುಂಬ ಒಳ್ಳೆಯವರು. ಅಂದರೆ ಅವ್ರು ಆಯಿತು, ಅವ್ರ ಕೆಲಸ ಆಯಿತು, ಯಾವುದಕ್ಕೂ ಇಂಟರ್ಫಿಯರ್ ಮಾಡ್ತಾ ಇರಲಿಲ್ಲ. ಅವ್ರು ತುಂಬ ಅಂದರೆ ತುಂಬ ಪ್ರೊಫೆಷ್ನಲ್ಲು. ಮತ್ತು ಅಷ್ಟೊಂದು ಮಾತಾಡೋಕೆ ನಮಗೂ ಹಿಂಜರಿಕೆ ಇರುತ್ತೆ, ಯಾಕಂದರೆ ಹೊಸಬ್ರು ನಾವು, ಹೆಂಗೆ ಆ ಥರ. ಅವರು ವಿಷ್ಣು ಸರ್ ಅವರು. ಸೊ ಚೆನ್ನಾಗಿತ್ತು ಒಟ್ಟಿನಲ್ಲಿ ಕೆಲಸ ಮಾಡಿದ್ದು ಅವ್ರ ಜೊತೆ. ಲಕ್ಷ್ಮಿ ಮ್ಯಾಮ್ ಜೊತೆ ಕೆಲಸ ಮಾಡಿದ್ದು ಎಲ್ಲ ತುಂಬ ಖುಷಿ ಆಯಿತು. ಮತ್ತು ನಮ್ಮ ಡೈರೆಕ್ಟರ್ ಎಸ್ ನಾರಾಯಣ್ ಸರ್ ಅವ್ರ ಜೊತೆ ಕೆಲಸ ಮಾಡಿದ್ದು. ಅಂಡ್ ಅವರು ಸೀರಿಯಲ್ ಕೂಡ ಅವ್ರದೇ ಪ್ರೊಡಕ್ಷನ್ ಅಲ್ಲಿ ಬರ್ತಾ ಇತ್ತು. ಹೌದು ಹೌದು ಹೌದು. ಅವ್ರ ಆಕ್ಚುಲಿ ಅವ್ರಿಗೆ ಗೊತ್ತೇ ಇರ್ಲಿಲ್ಲ. ಅಂದ್ರೆ ಹೊಸಬ್ಳಲ್ವಾ, ಸೊ ಅವ್ರಿಗೆ ಹೆಂಗ್ ಗೊತ್ತಿರತ್ತೆ. ಆಕ್ಟ್ ಮಾಡ್ತಾರೆ, ಯಾರೋ ಆರ್ಟಿಸ್ಟ್ ಬಂದಿದ್ದಾರೆ, ಆಕ್ಟ್ ಮಾಡ್ತಾರೆ. ಅವ್ರು ಆಮೇಲೆ ನೀ ಇದ್ರಲ್ಲಿ ಮಾಡಿದ್ಯಾ ಅಂತ ಆಮೇಲೆ ನನ್ಗೆ. ಬಟ್ ಇಟ್ ವಾಸ್ ವೆರಿ ನೈಸ್ ಎಕ್ಸ್ಪೀರಿಯನ್ಸ್ ಹೇಳ್ಬೇಕು ಅಂದ್ರೆ. ಓಕೆ, ಈಗ ಸೆಕೆಂಡ್ ಲೇಯರ್. ಸೆಕೆಂಡ್ ಲೇಯರ್ ಹಾಕಾಯ್ತು ನಾನು. ಈಗ ಮತ್ತೆ ಇನ್ನೊಂದು ಲೇಯರ್, ಲಾಸ್ಟ್ ಲೇಯರ್ ಹಾಕಬೇಕು. ಈಗ ಮತ್ತೆ ರಸಮಲೈ ಹಾಕ್ತಾರೆ. ಕ್ರೀಮ್ ಹಾಕಿ ರಸಮಲೈ. ಕ್ರೀಮ್ ಹಾಕಿ ರಸಮಲೈ. ಇದು ಸ್ಮ್ಯಾಶ್ ಮಾಡಿ. ಸ್ಮ್ಯಾಶ್ ಮಾಡೋದು ಯಾಕೆ ಅಂದ್ರೆ ಎಲ್ಲಾ ಕಡೆ ಹೋಗ್ಲಿ. ಅದು ಉಂಡುಂಡೆ ಹಂಗೆ ಹಾಕ್ಬಿಟ್ರೆ ಒಂದ್ ಕಡೆ ಇರುತ್ತೆ, ಒಂದ್ ಕಡೆ ಇರಲ್ಲ. ಸೊ ಸ್ಮ್ಯಾಶ್ ಮಾಡಿ ಹಾಕಿದ್ರೆ ಅವ್ರಿಗೆ ನಿಜವಾದ ಫ್ಲೇವರ್ ಸಿಗತ್ತೆ. ಯಾವ್ಯಾವ ತರ ಕೇಕ್ಸ್ ಎಲ್ಲ ಮಾಡ್ತೀರಾ? ನಾನು ಬ್ರೌನೀಸು, ಚೀಸ್ ಕೇಕ್ಸು, ಈ ಥರ ಪೇಸ್ಟ್ರಿ ಕೇಕ್ಸು, ಮತ್ತು ಕುಕೀಸು, ಎಲ್ಲ ಥರದ್ದು ಕೇಕ್ಸು ಮಾಡ್ತೀನಿ. ಚಾಕ್ಲೇಟು, ಬ್ಲೂಬೆರಿ, ಯಾವ್ದ್ಯಾವ್ದು ಏನೇನು ಅಂದರೆ ಕಸ್ಟಮೈಸೇಷನ್ ಕೂಡ ಮಾಡ್ತೀನಿ. ಅಂದರೆ ಒಬ್ಬರಿಗೆ ಇದು ಏನು ಮೈದಾ ಬೇಡ ಅಂತ ಹೇಳ್ತಾರೆ ಕೆಲವರು, ಇಲ್ಲ ನಮಗೆ ಜಾಗ್ರಿನಲ್ಲಿ ವೀಟ್ ಜಾಗ್ರಿಲಿ ಮಾಡ್ಕೊಡಿ ಅಂತ ಕೇಳ್ತಾರೆ, ಅದರಲ್ಲೂ ಮಾಡ್ಕೊಡ್ತೀನಿ. ಸೊ ಹಾಗಾಗಿ ಕಲ್ತ್ರ ಹೇಗೆ ಮ್ಯಾಮ್? ಎಲ್ಲ ನಾನು ಕಲ್ತಿದ್ದು ಯೂಟ್ಯೂಬ್ ನೋಡ ಅಥವಾ ಯೂಟ್ಯೂಬ್ ಇಲ್ಲ, ಯೂಟ್ಯೂಬ್ ನೋಡಿ ಕಲ್ತಿದ್ದು. ಆಮೇಲೆ ಈ ಟೆಕ್ನಿಕ್ಸ್ ಇರುತ್ತೆ ನೋಡಿ, ಡಿಸೈನಿಂಗ್ ಟೆಕ್ನಿಕ್ಸ್, ಅದಕ್ಕೋಸ್ಕರ ಒಂದೊಬ್ಬರು ಫೇಮಸ್ ಬೇಕರ್ ಹತ್ರ ಕಲ್ತಿದ್ದು. ಓಕೆ, ಅದು ಇಲ್ಲಲ್ಲ, ಬಾಂಬೆನಲ್ಲಿ. ಬಾಂಬೆಲ್ ಕಲ್ತಿದ್ದು? ಬಾಂಬೆ ಬೇಸ್ ಅವರು, ಸೊ ಅಲ್ಲಿ ಕಲ್ತಿದ್ದು. ಇವಾಗ ಫೈನಲ್ ಲೇಯರ್ಗೆ ರಸಮಲೈ ಹಾಲನ್ನ ಹಾಕೋತಾ ಇದ್ದೀನಿ. ಇದು ಏನು ಅಂದರೆ, ಇದನ್ನ ಯಾಕೆ ಉಲ್ಟಾ ಮಾಡಿ ಹಾಕೋದು ಅಂದರೆ, ಇದು ಇಲ್ಲಿ ಪೋರ್ಸ್ ಎಲ್ಲ ಜಾಸ್ತಿ ಇರುತ್ತೆ. ನಾವು ಉಲ್ಟಾ ಮಾಡಿದ್ರೆ ಅಲ್ಲಿ ಕಮ್ಮಿ ಇರುತ್ತೆ ಪೋರ್ಸು. ಸೊ ಹಾಗಾಗಿ ಇಲ್ಲಿ ಸ್ವಲ್ಪ ಹಾಕೊಂಡು ಆಮೇಲೆ ಅಲ್ಲಿ ಹಾಕೊಳ್ಳೋದು. ಓಕೆ, ನೋಡಿ ಇಲ್ಲಿ ಪೋರ್ಸು ಅಷ್ಟೊಂದು ಇದಾಗಿ ಸಿಗಲ್ಲ ನಮಗೆ. ಒಂದು ಕೇಕ್ ಮಾಡ್ಬೋದು ಅಂದ್ರೆ ಎಷ್ಟು ಟೈಮ್ ಹಿಡಿಬೋದು ಮ್ಯಾಮ್? ಜಾಸ್ತಿ ಬೇಕಾಗಲ್ಲ. ಅಂದರೆ ನೀವು ಪ್ರಾಕ್ಟೀಸ್ ಮಾಡ್ಕೊತಾ ಇದ್ದಂಗೆ, ಪ್ರಾಕ್ಟೀಸ್ ಆಗ್ತಾ ಇದ್ದಂಗೆ ನೀವು ಬೇಗ 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 ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಮೊದಲು ತುಂಬ ಟೈಮ್ ಹಿಡಿಯುತ್ತೆ, 2 hours ಹಾಗೆಲ್ಲ ಹಿಡಿಯುತ್ತೆ. ಯಾಕಂದರೆ ಇದು ಸರಿ ಬಂದಿಲ್ವೇನೋ, ಅದು ಸರಿ ಬಂದಿಲ್ವೇನೋ ಅಂತ. ಯಾಕಂದರೆ ನಾನು ಸ್ಕ್ರ್ಯಾಚಿಂದ ಕಲ್ತಿರೋದ್ರಿಂದ ನನಗೆ ಗೊತ್ತು ಅದು ಎಷ್ಟು ಟೈಮ್. ಒಂದೊಂದ್ಸಲ ಕೇಕು ಸ್ಪಾಂಜಿ ಆಗಲ್ಲ, ಒಂದೊಂದ್ಸಲ ಕೇಕ್ ದೊಡ್ಡ ಟಿನ್ನಲ್ಲಿ ಇಟ್ಬಿಟ್ರೆ ಅದು ಏನೋ ಫ್ಲಾಟ್ ಆಗಿಬಿಡುತ್ತೆ, ಒಂದೊಂದ್ಸಲ ಕೇಕ್ ಸೀದೂ ಹೋಗಿದೆ. ಸೊ ಆ ಥರದ್ದು ಎಲ್ಲ ಎಕ್ಸ್ಪೀರಿಯನ್ಸ್ ಆಗಿದೆ. ಇವಾಗ ಇದಕ್ಕೆ ಕ್ರಮ್ ಕೋಟಿಂಗ್ ಅಂತ ಹೇಳ್ತಾರೆ. ಅಂದರೆ ಎಲ್ಲ ಲೇಯರ್ಸಲ್ಲಿ ಫಿಲ್ ಮಾಡಿದ್ಮೇಲೆ ಒಂದು ಕೋಟು ಕ್ರೀಮ್ ಹಿಂಗೆ ಹಾಕಬೇಕು. ಆವಾಗ ಏನಾಗತ್ತೆ, ಆ ಕ್ರಮ್ಸ್ ಇರುತ್ತಲ್ಲ, ಈ ಥರ ಕ್ರಮ್ಸು ಅದೆಲ್ಲ ಹೊರಗಡೆ ಕಾಣಿಸ್ಕೊಳ್ಳಲ್ಲ, ಹೊರಗಡೆ ಬೀಳಲ್ಲ. ಇನ್ನ TN ಸೀತಾರಾಮ್ ಅವರ ಸೀರಿಯಲ್ ಅಲ್ಲಿ ಕೂಡ ಮಾಡಿದ್ವಿ, ಅಲ್ಲೇ ನಿಮ್ಗೆ ನಿಮ್ಮ ಜನುಮದ ಗೆಳೆಯ ಕೂಡ. ಸೊ ಹೇಳಿ ಮ್ಯಾಮ್, ಅದು ಹೇಗಾಯ್ತು? ಆ ಸೀರಿಯಲ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಬಿಕಾಸ್ ಅವರ ಗರಡಿ ಅಂತ ಬಂದಾಗ ಸಾಕಷ್ಟು ಜನಕ್ಕೆ ಅದೊಂದು ಪ್ಲಸ್ ಆಗಿದೆ ಲೈಫಲ್ಲಿ. ಅದು ಪ್ಲಸ್ ಅಲ್ಲ, ಅಂದರೆ ಇಟ್ಸ್ ಡಿಫ್ರೆಂಟ್. ಏನು ಹೇಳ್ತಾರೆ, ಇನ್ನೊಂದು ಜನ್ಮಾನೇ ಅದು ಅಂತ ಹೇಳ್ಬೋದು. ಯಾಕಂದ್ರೆ ಆಕ್ಟಿಂಗ್ ಇಷ್ಟು ದಿನ ನೀವ್ ಏನ್ ಮಾಡ್ತಾ ಇದ್ರಿ, ಆಕ್ಟಿಂಗ್ ನಾನು ಏನ್ ಮಾಡ್ತಾ ಇದ್ದೆ, ಪ್ಲಸ್ ಅವರ ಒಂದು ಗರಡಿಗೆ ಹೋಗಿ ನಾನು ಏನ್ ಮಾಡಿದೆ, ಇಟ್ ವಾಸ್ ಟೋಟಲಿ ಡಿಫ್ರೆಂಟ್. ಅಂದ್ರೆ ಯಾವ ತರ ಕ್ಯಾಮ್ರಾ ಫೇಸ್ ಮಾಡಬೇಕು, ಯಾವ ತರ ಡೈಲಾಗ್ ಡೆಲಿವರಿ ಹೇಳಬೇಕು, ಎಷ್ಟು ನಿಧಾನವಾಗಿ ಹೇಳಬೇಕು, ಎಷ್ಟು ಬೇಗ ಹೇಳಬೇಕು, ಎಲ್ಲ ಕೂಡ ನಾನು ಕಲ್ತಿದ್ದು ಸೀತಾರಾಮ್ ಸರ್ ಹತ್ರನೇ. ತುಂಬಾ ಅಂದ್ರೆ ವೆರಿ ವೆರಿ ನಾಲೆಜಬಲ್ ಪರ್ಸನ್. ಹೀ ಈಸ್ ಅ ಲೆಜೆಂಡ್ ಹೇಳಬೇಕು ಅಂದರೆ, ಹೀ ಈಸ್ ಒನ್ ಆಫ್ ದ ಲೆಜೆಂಡ್. ಸೊ ತುಂಬ ಖುಷಿ ಆಯಿತು, ತುಂಬ ಕಲಿತೆ, ತುಂಬ
ಖುಷಿ ಪಟ್ಟಿದ್ದೀನಿ, ಅತ್ತಿದ್ದೀನಿ, ನಕ್ಕಿದ್ದೀನಿ, ಎಲ್ಲ ಆಯ್ತು. ಅಂದ್ರೆ ತುಂಬಾ ಬೈತಾರಂತಲ್ಲ TN ಸೀತಾರಾಮ್ ಅಂದ್ರೆ ಒಂದು ಹೇಳ್ತೀನಿ, ಇವಾಗ ನೀವು ಮಗು ಇದ್ದಾಗ ನೀವೇನೋ ತಪ್ಪು ಮಾಡಿದ್ರೆ ಅಫ್ಕೋರ್ಸ್ ಅಪ್ಪ ಅಮ್ಮ ಬೈತಾರೆ. ಹೌದು. ಸೊ ಹಾಗೆ ಅಂತಾನೆ ತಿಳ್ಕೊಬೇಕು. ಇಲ್ಲೂ ಕೂಡ ನಾವ್ ಏನೇ ಕಲಿತಾ ಇದ್ರು ನೀವು ಆ, ಇಲ್ಲ ಇದು ತಪ್ಪು ಮಾಡ್ತಾ ಇದೀಯಾ ಅಂದ್ರೆ ಅದು ತಲೆಗೆ ಹೋಗಲ್ಲ. ಹೌದು. ಸ್ವಲ್ಪ ಜೋರಾಗಿ ಹೇಳಿದ್ರೇನೆ ಅದು ತಲೆಗೆ ಹೋಗೋದು. ಸೊ ಅದನ್ನ ಬೈಯೋದು ಅಂತ ಅನ್ಕೊಳ್ಳಲ್ಲ ನಾನು. ಇಟ್ಸ್ ಅ ಬ್ಲೆಸ್ಸಿಂಗ್ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಅದು ಅವಾಗ ಆಗದೆ ಇದ್ದಿದ್ರೆ ವಿ ವುಡಂಟ್ ಹ್ಯಾವ್ ಬಿನ್ ಹಿಯರ್ ಅಂತ ನನ್ಗನ್ಸುತ್ತೆ. ಇದು 2 ಮೆಗಾ ಸೀರಿಯಲ್ ಅವ್ರದ್ದು ಮನ್ಮಂತರ ಹಾಗೆ ಮಾಯಾಮೃಗ ಅಲ್ಲಿ ಮಾಡಿದ ಮಾಯಾಮೃಗದಲ್ಲಿ ತುಂಬಾ ಸಣ್ಣ ಪಾತ್ರ ಮಾಡಿದ್ದೇನೆ. ಮನ್ವಂತರ, ಮಳೆಬಿಲ್ಲು, ಮತ್ತೆ ಮಿಂಚು ಅಂತ ಒಂದು ಸೀರಿಯಲ್ ಮಾಡಿದೆ. ಆಮೇಲೆ ಇನ್ನೊಂದು ಮಾಡು ಸಿಕ್ಕದೆಲ್ಲ ಅಂತ ಒಂದು ಸೀರಿಯಲ್ ಮಾಡಿದೆ. ಸುಮಾರು ಮಾಡಿದ್ದೀನಿ ಅವ್ರಿಗಾರಿ. ಅಂಡ್ ಈಗ ಆರ್ಟಿಸ್ಟ್ಗಳು ಅಂತ ಬಂದ ಅಂದ್ರೆ ಇವಾಗ ನಾವು ನೋಡೋದಾದ್ರೆ ಬೇಗ ಫೇಮ್ ಸಿಗತ್ತೆ ನಮ್ಗೆ, ಇನ್ಸ್ಟಾಗ್ರಾಮ್, ಸೋಷಿಯಲ್ ಮೀಡಿಯಾ ಎಲ್ಲ ಇದೆ. ಹೌದು. ಆಗ ನಮ್ಮನ್ನ ಗುರ್ತಿಡಿಬೇಕು ಜನ ಅಂದ್ರೆ ಒಂದು ಸೂಪರ್ ಡೂಪರ್ ಹಿಟ್ ಸೀರಿಯಲ್ಗಳಾಗಿರ್ಬೇಕು, ಅಥವಾ ನಾವು ಒಂದು ನಮ್ ಪಾತ್ರ ಅಷ್ಟು ಪ್ರಾಮುಖ್ಯತೆ ಇರ್ಬೇಕು ಅನ್ನೋದೆಲ್ಲ ಇರತ್ತೆ. ಆಗ ನೀವು ಕಷ್ಟಗಳ ದಿನಗಳನ್ನ ನೆನ್ಸ್ಕೊಳ್ಳೋದಾದ್ರೆ ನೀವ್ ಯಾವ ತರ ಎಲ್ಲ ಫೇಸ್ ಮಾಡಿದೀರಾ ಅನ್ನೋದು? ಇಲ್ಲ, ಇನ್ಫ್ಯಾಕ್ಟ್ ಅವಾಗ ಇನ್ನೂ ಈಸಿ ಇರ್ತಾ ಇತ್ತು. ನನಗೆ ಅನ್ಸೋದು ಇವಾಗಿನ ಜನರು ಇವಾಗ ರೆಕಗ್ನೈಸ್ ಮಾಡೋದು ನಮ್ಮನ್ನ ಇನ್ನೂ ರೆಕಗ್ನೈಸ್ ಮಾಡ್ತಾ ಇದ್ದಾರೆ. ಅಂದ್ರೆ ಅವಾಗಿನ ಸೀರಿಯಲ್ಗಿಂತ ಅದನ್ನೇ ಇಟ್ಕೊಂಡು ಇನ್ನೂ ನೀವು ಇದ್ರಲ್ಲಿ ಮಾಡಿದ್ರಲ್ವಾ, ನೀವು ಈ ಸೀರಿಯಲ್ ಅಲ್ಲಿ ಮಾಡಿ, ಇನ್ನೂ ಆ ರೆಕಗ್ನೇಷನ್ ಇನ್ನೂ ಇದೆ. ಸೊ ನನಗನ್ಸೋದು ವಿ ವರ್ ಲಕ್ಕಿ ಆ ಟೈಮ್ನಲ್ಲಿ. ನಮಗೆ ಆ ತರ ಒಂದು ಜೆನ್ಯೂನ್ ಫೀಡ್ಬ್ಯಾಕ್ ಸಿಗ್ತಾ ಇತ್ತು. ಏನೇ ಇದ್ರು ನೀವು ಅಂದ್ರೆ ಕನೆಕ್ಟ್ ಮಾಡ್ಕೋತಾ ಇದ್ರು. ನೀವು ಅವಾಗ ಇದು ಪಾತ್ರ ಮಾಡ್ತಾ ಇದ್ರಲ್ಲ, ನಮ್ಮ ಮನೇಲೂ ಹಂಗೆ ಆಗ್ತಾ ಇತ್ತು, ನಾನು ಅದನ್ನ ಫೇಸ್ ಮಾಡಿದ್ದೀನಿ, ನೀವಂದ್ರೆ ತುಂಬಾ ಇಷ್ಟ, ನಿಮ್ಮ ಆಕ್ಟಿಂಗ್ ಅಂದ್ರೆ ಆ ತರ ಕನೆಕ್ಟ್ ಮಾಡ್ಕೋತಾ ಇದ್ರು ಜೆನ್ಯೂನ್ ಆಗಿ. ಸೊ ಅವಾಗಿನ್ಗಿಂತ ನನ್ಗೆ ಇವಾಗಿನ್ಗಿಂತ ಅವಾಗಿನೇ ಇಷ್ಟ ಅಂತ ಅನ್ಸುತ್ತೆ. ಓಕೆ, ನಿಮ್ಮ ಲವ್ ಸ್ಟೋರಿ ಹಾ, ಇದನ್ನ ಫ್ರಿಜ್ ಅಲ್ಲಿ ಇಟ್ಬಿಟ್ಟು ಬಂದ್ಬಿಟ್ಟು. ಓಕೆ ಮ್ಯಾಮ್.